ಹೊಡ್ಲಿ ಆ ಬಾಕ್ಲಿ ಹಿಂಗೆ ತಳ್ತೀನಿ, ಆ ಬಾಕ್ಲಿ ಸಮೇತನ ನಾಯಿ ಒಳಗಡೆ ಇಷ್ಟತ್ರ ನಾಯಿ ಬೌ ಅಂತಂಗೆ ಸಿಗ್ಲಾಗ ಅರೆಸ್ಟ್ ಮಾಡೋಕೆ ಆಗಲಿಲ್ಲ. ಈಗ ಇವನ್ನ ನಾವು ಕಿಡ್ನಾಪ್ ಮಾಡೋಕ್ಕೆ ಸಾಕ್ಬೇಕು ಅನ್ನೋಂಥ ಛಲ ಅವರಲ್ಲಿತ್ತು. ಅವಾಗ ಅವ್ರು ಬಿಟ್ಟು ಹೋಗೋ ಮುಂದೆ ಎಲೆಕ್ಷನ್ ನಿಂತು ರಾಜಕೀಯ ಮಾಡ್ಲಿಪ್ಪ ನಮ್ಗೆ ಯಾಕೆ ಟೆನ್ಷನ್ ಕೊಡ್ತೀರಿ ಅಂತ ಪೊಲೀಸ್ನವ್ರು ಹೇಳಿ ಹೋದ್ರು. ಬಾಗಲಕೋಟೆ ನವನಗರದಾಗ 30-35 ತೊಲಿ ಬಂಗಾರ ಕಳ್ತನ ಮಾಡ್ಕೊಂಬಂದ್ಬಿಟ್ಟೇನಿ, 350 ಗ್ರಾಮ್. ಅದನ್ನ ಏನ್ ಮಾಡ್ಬಿಟ್ಟೇನಿ, ಉಡ್ದಾರ್ದಾಗ ದಾರ ಕಟ್ಟಿ ಹಿಂಗೆ ಒಳಗೆ ಬಿಟ್ಕೊಂಡ್ಬಿಟ್ಟೇನಿ. ಏನ ರೈತ ಬೀಜ ಹಾಕಿದ್ರೆ ಇದು ಎಷ್ಟು ಎತ್ತರ ಬೆಳಿತೈತಿ ಅಂತ ಕಂಡಿಡ್ತೀನಿ. ಹಂಗೆ ಕಳ್ಳ ಈ ಮನೆಗೆ ಎಷ್ಟೈತಿ ಸರ್ವೆ ಮಾಡಿ ನಾ ಕಳ್ತನ ಮಾಡೋದು. 7,000 ರೂಪಾಯಿ ಒಂದು ಸಾಕ್ಷಿದಾರಿಗೆ, 5 ಸಾಕ್ಷಿದಾರಿಗೆ ರೊಕ್ಕ ಕೊಟ್ರೆ ನಾವು ಸಾಕ್ಷಿ ಎಳ್ಸಂಗಿಲ್ಲ ಅಂದ್ರೆ. ಆ ಕಸಬ್ನಂತ ದೇಶದ್ರೋಹಿಗಳು ಗಲ್ಲು ಶಿಕ್ಷೆ ಆದಂತ ಅಪರಾಧಿಗಳಿಗೆ ಹಾಲು, ಬ್ರೆಡ್, ಮಟನ್, ಮೊಟ್ಟೆ ಅವ್ರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ಗಲ್ಲಿಗೆ ಹಾಕ್ತಾರೆ. ಆದ್ರೆ ಒಬ್ಬ ಸಾಮಾನ್ಯ ಪ್ರಜೆ ಇವತ್ತ ಹಸುವಾಗೈತಿ ಅಂದ್ರೆ ಅವನಿಗೆ ಅನ್ನ ಹಾಕೋರು ಇಲ್ದಂತ ವ್ಯವಸ್ಥೆ ಐತಿಲ್ರಿ. ಇದು ಹೇಳ್ರಿ. ಅಲ್ಲಿಂತ್ರ ಮತ್ತೇನಾಗ್ಬಿಡ್ತು, ದಾವಣಗೆರೆ ಜೈಲಿಂದ ಬಿಡುಗಡೆ ಆಗಿಂದಾಗ ಮತ್ತೆ ಬಂದು ನನ್ನ ಹೆಂಡತಿ ಊರಾಗ ಮನೆ ಮಾಡ್ಕೊಂಡು ಉಳಿದೆ. ಯಾವ್ರು? ಹನಗಲ್ ತಾಲೂಕು ಹುಲ್ಲತ್ತಿ. ಮೊದಲೇ ಹೆಂಡತಿ ಅಲ್ಲಿ ಉಳ್ಕೊಂಡಾಗ ಅಲ್ಲಿ ನಾನು ದುಡ್ಯಾಕತ್ತಿದ್ದೆ, ಎಲ್ಲರೂ ದುಡ್ಸಾಕತ್ತಿದ್ರು. ಕೊನೆಗೆ ನನಗೆ ಅಲ್ಲಿ ಪೊಲೀಸ್ನವ್ರು ಬಂದು ಹಿಂಸೆ ಕೊಡಾಕತ್ತಿದ್ರು. ಬಾಬಶ್ಯ ನೀನು ಅಲ್ಲಿ ಕಳ್ತನ ಆಗೈತಿ, ಇಲ್ಲ ಆಗೈತಿ ಅಂತಂದು ಬರೀ ಟೆನ್ಷನ್ ಕೊಡಾಕತ್ತಿದ್ರು. ಅವಾಗ ಇವರು ಮಾಡಿದ್ರು ಹಿಡಿತಾರ, ಮಾಡದಿದ್ರು ಹಿಡಿತಾರ, ಮಾಡಿದ್ರು ಹೊಡಿತಾರ. ನನ್ನ ಜೀವನನ ಒಂದು ಸಲ ಅಡಿಟ್ ಆಗಿಬಿಟ್ಟೇನೆ ಅಂದ ಬಳಕ ನನ್ನ ಹೆಂಗೆ ಬೇಕಾದಂಗೆ ಉಪಯೋಗ ಮಾಡ್ಕೊತಾರೆ ಇವರು. ನಾನು ವೃತ್ತಿನ ಒಂದು ಕಳ್ತನ ಮಾಡ್ಕೊಂಬಿಟ್ರೆ ಏನಾಗುತ್ತಂತ ನಿರ್ಧಾರ ಮಾಡಿಕೊಂಡು ಕಳ್ತನ ಮಾಡಾಕತ್ತಿದ್ದೆ. ಅವಾಗ ಮತ್ತೊಂದು ಜಾಸ್ತಿ ಮನೆಗಳು ಕಳ್ತನ ಮಾಡಾಕತ್ತಿದ್ದೆ. ದೊಡ್ಡ ಬಂಗಾರನ ಕಳ್ತನ ಮಾಡಾಕತ್ತಿದ್ದೆ. ದೊಡ್ಡದಂತಂದ್ರೆ ಈಗ ಇಂಜಿನಿಯರಿಂಗ್ ಮನೆ ಹೊಡೆದೆ, ಆಮೇಲೆ ತಹಸೀಲ್ದಾರ್ ಮನೆ ಹೊಡಿತೀನಿ, ಲಾಯರ್ಗಳು ಮನೆ ಸಿಕ್ಕವ್ರ ಮನೆ ನಾವು ಹೊಡಿಕೊಂತಾನೆ ಬರ್ತಿದ್ದೆ. ಡೇ ಆಗಲಿ ಹೋಗ್ತೀನಿ ಬೈಕ್ ತೊಗೊಂಡು. ಹೋದಾಗ ಹೊರಗಡೆ ಕಾರ್ ನಿಂತಿರ್ತವೆ, ಬೈಕ್ ನಿಂತಿರ್ತವೆ, ಅವ್ರ ಆಫೀಸ್ ವರ್ಕಿಗೆ ಹೋಗ್ತಿರ್ತಾರೆ. ಅದನ್ನೆಲ್ಲ ನೋಡ್ಕೋತೀನಿ. 10 ನಿಮಿಷ 11 ಗಂಟೆಯಿಂದ 12 ಗಂಟೆ ಒಳಗೆ ಕಳ್ತನ ಆಗಿಬಿಡ್ಬೇಕು ನನಗೆ. ಹಗಲಿನ, ಯಾಕಂದರೆ ಡ್ಯೂಟಿಗೆ ಹೋಗೋದ 10 ಗಂಟೆಗೆ ಹೋಗ್ಬಿಡ್ತಾರೆ ಇವರು. ಅಷ್ಟರೊಳಗೆ ನಾ ಎಲ್ಲ ವಾಚ್ ಮಾಡ್ಕೊಂಡಿರ್ತೀನಿ 5-6 ಮನೆ. ಅದರಲ್ಲಿ 2-3 ಮನೆ ಹೊಡ್ಕೊಂಡು ಬಂದುಬಿಡ್ತೀನಿ. ಹೊಡ್ಕೊಂಡು ಬಂದಾಗ ನನ್ನ ಕಳ್ತನ ಏನಪ್ಪ ಅಂದರೆ ಯಾರಿಗೂ ಹೆದರ್ಸಂಗಿಲ್ಲ. ಇವತ್ತಿಗೆ ನಾನು 2 ಸಲ ಸಿಕ್ಕಿದ್ದು, 33 ವರ್ಷದಲ್ಲಿ 2 ಸಲ ನಾನು ಪಬ್ಲಿಕ್ ಕೈಯ ಸಿಕ್ಕಿದ್ದು. ಒಂದು ಕುಷ್ಟಗಿಯಲ್ಲಿ ಸಿಕ್ಕಾಕೊಂಡೆ. ಹಗಲಿನ ಕಳ್ತನ ಮಾಡೋಕ್ಕೆ ಕುಷ್ಟಗಿಗೆ ಹೋದಾಗ ಅಲ್ಲಿ ಏನಾಗ್ಬಿಡ್ತು, ಬೀಗ ಹೊಡೆದೆ. ಅವರು ಇಂಜಿನಿಯರಿಂಗ್ ಮನೆ ಅದು. ಮನೆ ಒಳಗಡೆ ಹೋಗಿ ಹೊಡೆದ್ಲಿ. ಆವಾಗ ಒಳಗಡೆ ಬಂಗಾರ ಬಗ್ಸಿ ತುಂಬ ಬಂಗಾರ ಕೈಯಾಗ ಸಿಕ್ತು. ತೊಗೊಂಡೆ. ಜನ ಗುಜು ಅನ್ನಕತ್ತಿದ್ರು. ಕಿಟಕಿ ತೆಗೆದು ಓಪನ್ ಮಾಡ್ತೀನಿ, 100,000 ಜನ ಹೊರಗಡೆ ನಿಂತು ಬಿಟ್ಟಿದ್ದಾರೆ. ಅವಾಗ ನಾ ಕಿಟಕಿಯಾಗಿಂದ ತೆಗೆದು ನೋಡ್ತೀನಿ, ಹೊರಗೆ ಬಾರ್ಲಿ ಅನ್ನಕತ್ತಿದ್ರು. ನೋಡ್ರಪ್ಪ, ನನಗೆ ಹಸುವಾಗಿತ್ತು, ನಾ ಕಳ್ತನ ಮಾಡೀನಿ. ನಾ ಹೊರಗೆ ಬಂದ್ರೆ ನನಗೆ ಹೊಡೆದು ಕೊಂದ ಬಿಡ್ತೀರಿ. ಅದಕ್ಕೋಸ್ಕರ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ಪೊಲೀಸರು ಕರ್ಕೊಂಬಂದರೆ ನಾವು ಹೊರಗೆ ಬರೋವ. ನೀವು ಆಗಲೇ ಬಂದರೆ ನಿಮಗೆ ಕಾನೂನು ಗೊತ್ತಿಲ್ಲ. ಕಾನೂನು ಕೈ ತೊಗೊಳ್ಳೋದು ತಪ್ಪು, ಹೌದಾ? ಇವತ್ತು ನಾ ಆರೋಪ ಮಾಡಿದ್ದೀನಿ ಅಂದರೆ ಕಾನೂನಿಗೆ ಒಪ್ಪಿಸ್ರಿ. ನೀವು ಕಾನೂನು ಕೈ ತೊಗೊತೀನಿ ಅಂದರೆ ನಾನು ನಿಮ್ಮ ಕೈ ಸಿಗೋದಿಲ್ಲ. ಯಾಕಂದರೆ ಪಬ್ಲಿಕ್ ಹೊಡ್ತಾನೆ ಬೇರೆ, ಪೊಲೀಸರು ಹೊಡ್ತಾನೆ ಬೇರೆ. ಪೊಲೀಸರು ಆಯಾ ನೋಡಿ ಬಿಡ್ತಾರೆ. ನೀವು ಸತ್ರ ಆಮೇಲೆ ಕಳ್ತನ ಆಗಿರ್ತೈತಿಲ್ಲ, ಆ ಮನೆ ಮಾಲಕನ ಮೇಲೆ ಈ ಕೊಲೆ ಕೇಸ್ ಬೀಳ್ತೈತಿ. ಅದನ್ನು ಮಾಡ್ಕೋಬೇಡ್ರಿ. ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ನೀವು ಪೊಲೀಸ್ರ ಕೈ ಕೊಡ್ರಿ, ಸಾಕ್ಷಿ ಹೇಳ್ರಿ, ಶಿಕ್ಷೆ ಕೊಡಿಸ್ರಿ. ಅದಕ್ಕೆ ನಾ ಬದ್ಧದೀನಿ. ಆದರೆ ನನಗೆ ಹಕ್ಕಿಗೆ ಧಕ್ಕೆ ಕೊಡ್ತೀನಿ ಅಂದರೆ ನಾನು ಒಪ್ಪಂಗಿಲ್ಲ ಅಂದಾಗ ಅವಾಗ ಪೊಲೀಸ್ನವ್ರು ಕರೆಸಿದ್ರು. ಪೊಲೀಸ್ನವ್ರು ಬಂದು ಬಾಗ್ಲ ತೆಗೆದ್ರು. ಅವಾಗ ಬಾರ್ಲೆ ಮಗನ ಅಂತಂದು ಕರ್ಕೊಂಡು ಹೋದ್ರು. ಅವಾಗ ಒಂದು 2-3 ಮಂದಿ ಹೊಡ್ಕೊಂಡ್ರು, 1-2 ಹೊಡ್ತಾ ಹೊಡ್ಕೊಂಡ್ರು. ಆಮೇಲೆ ಸ್ಟೇಷನ್ಗೆ ಹೋಗಿ MLC ಮಾಡಿಸಿ ಸ್ಟೇಷನ್ಗೆ ಹೋಗಿ ಕುಂದಿರ್ಸಿದ್ರು. ಯಾರು ಹೇಳಲೆ ನೀನು ಅಂದರೆ, ನಾನು ರೀ ಸಿಗ್ಲಿ ಬಸ್ಯ ಅಂದೆ. ಸಿಗ್ಲಿ ಬಸ್ಯ ಅಂದ್ಲಿ ನೀನು ಅಂದ್ರೆ, ನಿಮ್ಮ CPI ಫೋನ್ ಹೊಡೆದು ಕೇಳ್ರಿ, ನಾನು ಬಂದಿದ್ದೀನಿ, ಸಿಗ್ಲಿ ಬಸ್ಯ ಸಿಕ್ಕ ನಿಮ್ಮ ಸ್ಟೇಷನ್ನಾಗ ಅಂತ. ಅವಾಗ ಅವ್ರು ಹೇಳಿದ್ರೆ, ಸಿಗ್ಲಿ ಬಸ್ಯ ಇಲ್ಲಿ ಕಳ್ತನ ಮಾಡೋಕೆ ಬಂದು ಹಗಲಿನ ಸಿಕ್ಬಿಟ್ಟಾನ ಸರ್ ಅಂತಂದು CPI ಚಂದ್ರಪ್ಪ ಅಂತ ಇದ್ರು, ಚಂದ್ರಪ್ಪ ಅಂತ. ಅವ್ರು ಹಿಂದೆ ಇಲ್ಲಿ ಹಾವೇರಿಯಲ್ಲಿ ಇದ್ರು. ಅವರು ನಾನು ನೋಡಿದ್ರು. ಅವಾಗ ಇಲ್ಲಿ ಯಾಕೆ ಬಂದಿಲ್ಲಪ್ಪ, ಸಜ್ಜಿ ಬೆಳೆ ಊರಾಗ ಇಲ್ಲೇನೈತೆ ಅಂತ ಬಂದಿಲ್ಲಪ್ಪ, ನಾ ಎಲ್ಲಿರ್ತೀನಿ ಅಲ್ಲೇ ಬಂದು ಕಳ್ತನ ಮಾಡ್ತಿಲ್ಲ ಇಲ್ಲಿ ಬಸ್ಯ ನೀನು ಅಂತಂದು ಅವ್ರು ಹೇಳಿದ್ರು. ಅದಕ್ಕೋಸ್ಕರ ನಾನು ಆ ಕೇಸ್ನಲ್ಲಿನ ಅವರು ಕಳ್ತನ ಮಾಡಿದ ಕೇಸ್ನಲ್ಲಿನ ಯಾಕೆ ಬಂದಿಲ್ಲ ಅಂದಾಗ ಅವರು ಒಂದು ಕೇಸ್ ಹಾಕಿದ್ರು. ಆ ಕೇಸ್ನಲ್ಲಿ ಅಲ್ಲಿ ಊರು ಜನ ಎಲ್ಲ ಹೇಳಿದ್ರು, ಎಲ್ಲ ಕಡೆನೂ ನೀ ಗೆದ್ದು ಬಂದಿಲ್ಲ ಬಸ್ಯ, ಈ ಕೇಸ್ನಾಗ ಗೆಲ್ಲಕ್ಕಾಕತ್ತಿನ್ಲಿ, ನಿನಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿ ಮಗನ ಅಂದರು. ನೀನು ಜಜ್ಮೆಂಟ್ ದಿವಸ ಕೋರ್ಟಿಗೆ ಬಂದು ಕೇಳು, ನಾನು ಆ ಕೇಸ್ನಲ್ಲಿ ಬಿಡುಗಡೆ ಆಗ್ತೀನಿ.
ಈಗ ಹೇಳ್ತೀನಿ ಈ ಕೇಸ್ನಲ್ಲಿ ನಾನು ನಿರಪರಾಧಿ ಅಂತಂದು ಹೇಳಿಬಿಟ್ಟೆ ನಾನು. ಹೇಳಿದ್ಲೆ ಅದು ಹೆಂಗೆ ಆಕೈತಿ ಅಂದ್ರೆ ಅದಕ್ಕೆ ಚಾಲೆಂಜ್ ಮಾಡಿದ್ರು. ಆ ಕೋರ್ಟ್ನಲ್ಲಿ ಸಾಕ್ಷಿಗಳು ಕರೆಸಿದ್ರು, ಸಾಕ್ಷಿಗಳಿಗೆ ಕ್ರಾಸ್ ಮಾಡಿದೆ. ಕೊನೆಗೆ ಜಡ್ಜ್ ಮುಂದೆ ಕರೆದ, ಬಸವರಾಜ ಈ ಕುಷ್ಟಗಿ ಗ್ರಾಮ ತಾಲೂಕಿಗೆ ನೀವು ಬಂದೇ ಇಲ್ಲ, ಇಲ್ಲಿ ಇಂಥವ್ನ ಮನೆ ಕಳ್ತನ ಮಾಡೇ ಇಲ್ಲ, ಯಾವ ಬಂಗಾರ ನಿನ್ನಿಂದ ಪೊಲೀಸರಿಗೆ ಪಡ್ಕೊಂಡಿಲ್ಲ, ನೀನೊಬ್ಬ ನಿರಪರಾಧಿ ಅಂತಂದು ನನಗೆ ಬಿಡುಗಡೆ ಮಾಡಿದ್ರು. ಹೆಂಗೆ ಅಂತಂದರೆ ಸಾಕ್ಷ್ಯಾಧಾರಗಳ ಕೊರತೆ. ಯಾಕೆ ಅವರೆಲ್ಲ ನೋಡಿದ್ರಲ್ಲ ಕಣ್ಣು, ಅವರೆಲ್ಲ ಅವ್ರು ನೋಡಿದವರು ಕೋರ್ಟ್ ಕೇಸ್ನಲ್ಲಿ ಸಾಕ್ಷಿ ಇಲ್ಲ ಅವರು. ಯಾಕಂದ್ರೆ ಪಬ್ಲಿಕ್ ಹಿಡಿದಿರ್ತಾರೆ, ನನ್ನ ಪಬ್ಲಿಕ್ ಅಲ್ಲಿ ಇದ್ದು ಜನ ಹಿಡಿದಿರ್ತಾರ. ಆದ್ರೆ ಅಲ್ಲಿ ಆಜು ಬಾಜು ಇದ್ದವರು ಸಾಕ್ಷಿಗೆ ತೊಗೊಂಡಿಲ್ಲ ಇವರು. ಆಗ ಪೊಲೀಸ್ನವರು ಪಂಚನಾಮ ಬರೆಯಕ್ಕೆ ಬಂದಿಲ್ಲ ಇವರು. ಕಳ್ತನ ಆಗಿ ನಮ್ಮ ಸ್ಟೇಷನ್ಗೆ ಕರ್ಕೊಂಡೋಗಿ ಮಾರನೇ ದಿವಸ ಮತ್ತೆ ಮನೆಗೆ ಕರ್ಕೊಂಡೋಗಿ ಏನೇನಾಗಿತ್ತು ಕಳ್ತನ ಅಂತಂದು ಮನೆ ಮಾಲಕನ ಸ್ಟೇಷನ್ಗೆ ಕರೆಸಿ ಕೇಳಿದಾಗ ಹಿಂಗೆ ಆಗೈತ್ರಿ ಅಂದ್ರೆ ಅವ್ರ ಮನೆ ಬಾಜುಕ್ಲವ್ರದ್ದು 4-5 ಮಂದಿ ಸಹಿ ತೊಗೊಂಡ್ರೆ ಕೇಸ್ ಬಿಟ್ ಮಾಡಿ FIR ಹಾಕಿ ಜೈಲಿಗೆ ಕಳಿಸಿಬಿಟ್ರೆ. ಆದ್ರೆ ಅಲ್ಲಿ ಹಿಡಿದಂಥ ಜಾಗದಲ್ಲಿ ಇದ್ದಂಥವ್ರನ್ನ ಸಾಕ್ಷಿಗೆ ಹಾಕ್ಕೊಂಡಿಲ್ಲ ಇವರು. ಯಾರು ಸುತ್ತ ಬಂದಿದ್ರಲ್ಲ ಅವ್ರನ್ನ ಹಾಕ್ಕೊಂಡಿಲ್ಲ, ಪಬ್ಲಿಕ್ ಅವ್ರು ಹಾಕ್ಕೊಂಡಿಲ್ಲ. ಅವ್ರು ಹೊಡೆದ್ರೆ ನೋಡಿದ್ರು ಹೋಗ್ಬಿಟ್ರು ಅವ್ರ ಪಾಡಿಗೆ. ಆಮೇಲೆ ಮಾರದೇ ಸ್ವಲ್ಪ ಪಂಚನಾಮ ಬರೆಯಕ್ಕೆ ಬಂದಾಗ ಅವ್ರು ಯಾಕೆ ಅಲ್ಲಿ ಬರ್ತಾರೆ? ಅಲ್ಲಿ ಆಜು ಬಾಜು ಮನೆಯವ್ರನ್ನ ಸಾಕ್ಷಿ ತೊಗೊಂಡ್ರೆ ಹೌದ್ರಿ ಕಳ್ತನ ಆಗಿತ್ತು ನಾವು ಬಂದು ಹಿಂಗೆ ನೋಡಿದ್ವಿ ಅಂತಂದ್ರೆ ಅವಾಗ ಅವ್ನ ಮನೆ ಮಾಲಕನ ಎಷ್ಟು ಗಂಟೆಗೆ ಬಂದಿದ್ದಪ್ಪ ನೀನು ಹೋಗ್ತಿದ್ದೆ ಸ್ಕೂಲ್ಗೆ ಮಕ್ಕಳು ಪಾಠ ಹೇಳಕ್ಕೆ ಅಂತ ಅವನಿಗೆ ಕ್ರಾಸ್ ಮಾಡಿದೆ, ಅವ್ನ ಹೆಂಡತಿಗೆ ಕ್ರಾಸ್ ಮಾಡಿದೆ, ಆ ಪಂಚಕ್ಕೆ ಕ್ರಾಸ್ ಮಾಡಿದೆ, ಇವನಿಗೆ ಕ್ರಾಸ್ ಮಾಡಿದೆ, ಎಲ್ಲರಿಗೆ ಕ್ರಾಸ್ ಮಾಡಿ ಪಾಯಿಂಟ್ಗಳಲ್ಲಿ ಹೊಡ್ಕೊಂಡು ಕೇಸ್ ಡಬ್ಬ ಮಾಡಿಬಿಟ್ಟೆ. ಅಲ್ಲ ಹೆಂಗಾಗುತ್ತೆ? ಅವರೆಲ್ಲ ಹೇಳ್ತಾರಲ್ಲ ನೀವು ಕದಿದ್ದೀರಾ, ಬಂಗಾರ ಸಿಕ್ಕಿದೆ ಅಲ್ರಿ, ಸೈನ್ ಹಾಕ್ತಾರೆ ಮುಂದೆ ಸಾಕ್ಷಿ ಹೇಳ್ತಾನೆ. ಈಗ ನಾ ಏನಂತೀನಿ, ಕಳ್ಳತನ ಮಾಡಕ್ಕೆ ಬಂದಿದ್ದಾನ ಅಂತಂದಾಗ ಹಿಡಿದಿರ್ತಾರಲ್ಲ ಅವ್ರು ಅಲ್ಲಿ ಇಲ್ಲೇ ಇಲ್ಲ. ಅವರು ಈ ಕೇಸ್ನಾಗ ಸಾಕ್ಷಿನೇ ಇಲ್ಲ. ಅವರು ಫಸ್ಟ್ ಡೇ ನೀವು ಸಿಕ್ಕಾಗ ಇದ್ರ ಜನ ಅವ್ರು ಇಲ್ಲೇ ಇಲ್ಲ. ಅವರು ನೆಕ್ಸ್ಟ್ ಡೇ ಹೋಗವ್ರೆ. ಇವ್ರು ಆಮೇಲೆ ಇವ್ರ ಕೇಸ್ ಆರಾಮ್ ಬರೀಬೇಕಲ್ಲ ಇವ್ರು. ಅವಾಗ ಸಾಕ್ಷಿಗಳು ಬೇಕಲ್ಲ, ಅವ್ರು ಹುಡ್ಕೊಂಡು ಹೋಗಕ್ಕೆ ಇವ್ರು ಎಲ್ಲಿ ಅದಾರಂತ ಅವ್ರು ಎಲ್ಲ ಹೋಗ್ತಾರ, ಹೊಡೆದಾರ ಹೋಗ್ಬಿಡ್ತಾರ. ಅವರು ಅಲ್ಲಿದ್ದಂಥ ಸಾಕ್ಷಿದಾರ ಅವ್ರು ನೋಡಿಯಲ್ಲ, ನಮ್ಗೆ ಗೊತ್ತೇ ಇಲ್ರಿ, ಇವನು ಯಾರು ಗೊತ್ತಿಲ್ಲರಿ, ಹಿಂಗೆಲ್ಲ ಹೇಳ್ಬಿಡ್ತಾರೆ. ಅವ್ರಿಗೇನು ಪೊಲೀಸ್ನವ್ರಿಗೆ FIR ಹರಿದು ಈ ಕೇಸ್ ಮುಚ್ಚಾಕಕ್ಕೆ ಒಂದು ಪ್ಲಾನಿಂಗ್ ಇರ್ತಿತ್ತು. ಅದೊಂದು ಭಾರ ಕಳ್ಕೊಂಡ್ರು ಅವರು, ಶಿಕ್ಷೆ ಆಗಲಿ ಬಿಡಲಿ. ಸೊ ಇಮಿಡಿಯೇಟ್ ಅವತ್ತೇ ಅವರು ಪಂಚನಾಮ ಎಲ್ಲ ಹೌದೌದು ಸ್ಪಾಟ್ನಲ್ಲಿನ ಆರೋಪಿನ ಹಿಡಿದಾಗನ ಅಲ್ಲೇ ಒಂದು 4-5 ಮಂದಿ ಸಹಿ ತಗೊಂಡು ಅವರು ಅದೇ ಥರನ ಸಾಕ್ಷಿ ಹೇಳಂಥವ್ರನ್ನ ಪಡ್ಕೊಂಡು ಕೇಸ್ ಫಿಟ್ ಮಾಡಿದ್ರೆ, ಸಾಕ್ಷಿ ಹೇಳಿದ್ರೆ ಶಿಕ್ಷೆ ಆಕೈತಿ. ಇವ್ರು ನೆಕ್ಸ್ಟ್ ಡೇ ಆರಾಮ್ ಹೋಗಿ. ಹೌದು ಈಗ ಇಲ್ಲೇ ತಿಳ್ಕೊಳ್ರಿ, ಒಂದು ರಾಬರಿ ನಡೆದಿತ್ತು ಇಲ್ಲಿ ಹಾವೇರಿಯಲ್ಲಿ. ಅವ್ರು ನಡೆದಾಗ ಅವ್ರಿಗೆ ಹಿಂದಿ ಮರಾಠಿ ಮಾತಾಡ್ರು, ಅವ್ರು ಕನ್ನಡ ಬರೋಂಗಿಲ್ಲ. ಅದ್ರಾಗ 2 ಮಂದಿ ಎಸ್ಕೇಪ್ ಆದ್ರಿ, 2 ಮಂದಿ ಅಡ್ಡ ಬಿದ್ದು ಹೊಲದಾಗ ಓಡಿ ಹೋಗ್ಬಿಟ್ರು. ಅವರು ಮತ್ತೊಂದು ಊರಿಗೆ ಹೋಗಿ ಇದು ಮಾಡಿದ್ರು, ಟೋಲ್ ನಾಕಾಗೆ ಎಲ್ಲ ನಾಕಾ ಬಂದಿ ಹಾಕಿದ್ರು ಪೊಲೀಸರು. ಯಾರು ಅವ್ರು ಕನ್ನಡ ಬರೋಂಗಿಲ್ಲ, ಅವ್ರು ಯಾರು ಹಿಂದಿ ಮಾತಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿರಿ ಅಂತಂದು ಒಂದು ಊರವ್ರು ಅರೆಸ್ಟ್ ಮಾಡಿದ್ರು. ಅವ್ರ ಮೇಲೆ ರಾಬ್ರಿ ಕೇಸ್ ಹಾಕಿದ್ರು, 3-4 ಲಕ್ಷ ರೂಪಾಯಿ ಲಾರ್ಗಳು ತಿಂದು ಹಾಕಿದ್ರು. ಆ ಕೇಸ್ನ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿದ್ದಿಲ್ಲ. ಅವಾಗ ಅದರಲ್ಲಿ 4 ಮಂದಿ ಏನು ಹಿಡಿದಿದ್ರಲ್ಲ ಸಾಕ್ಷಿದಾರ, ಇವರು ಹಿಂದಿ ಮಾತಾಡಿದ ಸ್ಪಾಟ್ ಜಾಗದಲ್ಲಿ ಇವರ ಹಿಡಿದು ಪೊಲೀಸ್ರಿಗೆ ಕೊಟ್ಟರಲ್ಲ, ಅವರ ಬಂದು ಸಾಕ್ಷಿ ಹೇಳಬೇಕಾಗಿತ್ತು. ಹೌದ್ರಿ ನಾವು ಇವ್ರನ್ನ ಹಿಡಿದೇವೆ, ಇವರು ಕನ್ನಡ ಮಾತಾಡೋಕ್ಕೆ ಬರಲಿಲ್ಲ, ಯಾವ ಊರಿಗೆ ಹೋಗ್ತೇವೆ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಹಿಂಗೆ ಪೊಲೀಸ್ ಇನ್ಫಾರ್ಮೇಷನ್ ಇತ್ತು, ನಾವು ಹಿಡಿದು ಪೊಲೀಸರಿಗೆ ಕೊಟ್ಟೇವೆ ಅಂತ ಹೇಳಬೇಕಾಗಿತ್ತು. ಆದರೆ ಅವರು ಸಾಕ್ಷಿಗಳು ಹೇಳೋದಕ್ಕಿಂತ ಮುಂಚೆ ಆ ಸಾಕ್ಷಿಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಏನು ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ ಅವ್ರಿಗೆ ಹೇಳಿದೆ, ನೋಡಪ್ಪ ಅವರು ಮಹಾರಾಷ್ಟ್ರದವ್ರು, ಅವ್ರಿಗೂ ಲಾರಿ ಡ್ರೈವರ್ಗೆ ಜಗಳ ಆಗೈತಿ, ಅವರು ರಾಬ್ರಿ ಕೇಸ್ ಹಾಕ್ಯಾರ, ಅವರು ಓಡಿ ಬಂದಿದ್ದಾರೆ, ಅವ್ರಿಗೆ ಕನ್ನಡ ಬರೋದಿಲ್ಲ, ಇವ್ರದ್ದು ಹಿಂದಿಯಲ್ಲಿ ಮಾತಾಡಿದ್ರಿಂದ ಅವ್ರು ಕಳ್ರಂತ ನಿಮ್ಗೆ ಅನಿಸೈತಿ. ಅವ್ರು ಕಳ್ರಲ್ಲ, ಅವರು ದೊಡ್ಡ ವಿದ್ಯಾವಂತ ಮಕ್ಕಳು ಅದಾರ, ನೋಡಿ ಸಾಕ್ಷಿ ಹೇಳಂಗಿಲ್ಲ, ಹೇಳಬೇಡ್ರಿ ಅಂದೆ. ಅವಾಗ ಅವರು ಒಬ್ಬ ಲಾಯರ್ನ ಕರ್ಕೊಂಬಂದ್ರು. ಮತ್ತು 7,000 ರೂಪಾಯಿ ಕೊಡ್ಬೇಕಾಗತ್ತೆ ಒಂದೊಂದು ಸಾಕ್ಷಿದಾರಿಗೆ ಅಂತಂದು. ಎಷ್ಟು? ಲಾಯರ್ 7,000 ರೂಪಾಯಿ ಒಂದು ಸಾಕ್ಷಿದಾರಿಗೆ, 5 ಸಾಕ್ಷಿದಾರಿಗೆ ರೊಕ್ಕ ಕೊಟ್ಟರೆ ನಾವು ಸಾಕ್ಷಿ ಹೇಳ್ಸಂಗಿಲ್ಲ ಅಂದರೆ. ಆಯಿತು ಕೊಡ್ತೀನಿ ಅಂದ್ರೆ ಅವರು. ಅವ್ರಿಗೆ 7,000 ರೂಪಾಯಿ ಕೊಟ್ಟರು. ಅವ್ರು ಕೋರ್ಟ್ನಾಗ ಬಂದು ಇವ್ರನ್ನ ಹಿಡಿದಿರೇನಪ್ಪ ಅಂದ್ರೆ, ಇಲ್ರಿ ನಮ್ಗೇನು ಗೊತ್ತಿಲ್ಲರಿ, ಇಲ್ರಿ ನಮ್ಗೇನು ಗೊತ್ತಿಲ್ಲರಿ. ಕೇಸ್ ಹೊಡ್ಯೋದು ಹಿಂಗೆ ರೀ, ಯಾಕೆ ಸಮಯ ಆಗ್ತು ಅಂತಾರೆ ಹೇಳ್ರಿ. ಇವತ್ತು ಅತ್ಯಾಚಾರ ಆಗಿದ್ದು ಸುಳ್ಳಲ್ಲ, ಕೊಲೆ ಆಗಿದ್ದು ಸುಳ್ಳಲ್ಲ, ಕಳ್ಳತನ ಆಗಿದ್ದು ಸುಳ್ಳಲ್ಲ, ಮತ್ತು ಅಪರಾಧಗಳು ಎಲ್ಲದ ಜೈಲ್ನಾಗ. ಸೊ ಹಂಗೆ ಹಾಕೋ ಕೇಸೆಲ್ಲ ಪನಿಷ್ಮೆಂಟ್ ಆಗಿದ್ರೆ ಜೈಲು ಸಾಲ್ತಿರ್ಲಿಲ್ಲ. ಎಲ್ಲಿ ಜೈಲು ಸಾಲ್ತೈತ್ರಿ. ಇವತ್ತು ಪ್ರಪಂಚ ಅನ್ನೋದು ಇದು ಒಂದು ದೊಡ್ಡ ಜೈಲು. ಇಲ್ಲಿ ನಾವು ದುಡಿದ್ರೆ ಎಲ್ಲ ಸಿಗ್ತೈತಿ. ಆ ಜೈಲು ಒಳಗಡೆ ಐತಿಲ್ರಿ, ಅಲ್ಲಿ ಒಬ್ಬ ಅಫ್ಜಲ್ ಗುರು, ಆ ಕಸಬ್ನಂಥ ದೇಶದ್ರೋಹಿಗಳು ಗಲ್ಲು ಶಿಕ್ಷೆ ಆದಂಥ ಅಪರಾಧಿಗಳಿಗೆ ತಿಂಗಳಿಗೆ 30 ದಿನದಲ್ಲಿ 24 ದಿನ ಹಾಲು, ಬ್ರೆಡ್ಡು, ಮಟನ್ನು, ಮೊಟ್ಟೆ ಅವ್ರಿಗೆ ಎಲ್ಲನೂ ಕೊಟ್ಟು ಅವ್ರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ಗಲ್ಲಿಗೆ ಹಾಕ್ತಾರೆ. ಆದರೆ ಒಬ್ಬ ಸಾಮಾನ್ಯ ಪ್ರಜೆ
ಇವತ್ತು ಹಸುವಾಗೈತಿ ಅಂದ್ರೆ ಅವನಿಗೆ ಅನ್ನ ಹಾಕೋರು ಇಲ್ದಂಥ ವ್ಯವಸ್ಥೆ ಐತಿಲ್ರಿ. ಇದು ಹೇಳ್ರಿ, ಒಬ್ಬ ಸಾಮಾನ್ಯ ಪ್ರಜೆಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ, ಒಬ್ಬ ಅಪರಾಧಿಗೆ ಸಿಗ್ತೈತಿ. ಸೊರಬದ ಪ್ರಕರಣ ಅಂದರೆ ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು. ನಾನು ಶಿವಮೊಗ್ಗದಲ್ಲಿ ಹೆಂಡತಿ ಊರಾಗಿದ್ದಾಗ ಅಲ್ಲಿ ಸರ್ವೆ ಮಾಡ್ತಾ ಇರ್ತಿದ್ದೆ. ನಾನು ಪ್ರತಿಯೊಂದು ತಾಲೂಕಿಗೆ ಹೋಗಿ ಎಲ್ಲಿ ಕಳ್ತನ ಮಾಡಬೇಕು, ಯಾರ ಮನೆ ಹೊಡಿಬೇಕು ಅಂತಂದು ಇದನ್ನು ಸ್ಕೆಚ್ ಹಾಕ್ಕೊಂಡಾಗ ನಾನು ಒಂದು ದಿವಸ ಸೊರಬಕ್ಕೆ ಹೋದೆ. ಶಿವಮೊಗ್ಗ ಜಿಲ್ಲೆ ಸೊರಬಕ್ಕೆ ಹೋದಾಗ ನನಗೆ ಹಗಲಿ ಒಂದು ಮನೆ ಹೊಡಿಬೇಕನ್ನೋದು ಆಸೆ ಹುಡ್ತು. ಆ ಮನೆ ನೋಡಿದ್ಲೇ ನನಗೆ ಟೆನ್ಷನ್ ಆಗಿಬಿಡ್ತು. ಅವಾಗ ನಾನು ಏನು ಮಾಡಿಬಿಟ್ಟೆ, ಇದು ಒಳ್ಳೆ ಸಮಯ ಅಂತಂದು ಆ ಸೈಡ್ನಾಗ ಹೋಗಿ ಈ ಬಾಕ್ಲ ಬೀಗನ ರಾಡ್ ತೊಗೊಂಡು ಹೊಡೆದು ಬರೀ ಹೆವಿ ಸ್ಕ್ರೂ ಡ್ರೈವರ್ ಲಾಕ್ ಓಪನ್ ಮಾಡೋಕ್ಕಷ್ಟೇ, ಮತ್ತು ಅದನ್ನು ಎದಕ್ಕೆ ಉಪಯೋಗ ಮಾಡೋಂಗಿಲ್ಲ. ಎಂಥ ಗಾಡ್ರೇಜ್ ಒಂದು ನೈಟ್ನಾಗ 8 ಗಾಡ್ರೇಜ್ ಬೇರೆ ಓಪನ್ ಮಾಡಿದವನು, 7 ಮನೆ ಕಣ್ಣ ಹಾಕಿದವು ನಾನು ಎಲ್ಲೇ ಶಿಕಾರಿಪುರದಾಗ. ಅಲ್ಲೇ ಸುಮಾರು ಒಂದು 800 ಗ್ರಾಮ್ ಬಂಗಾರ ಹೊಡೆದೆ. ಸಾಯಂಕಾಲ 7 ಗಂಟೆ ಸುಮಾರು ಹೊಡೆದಿದ್ದದು, ಯಾರು ಇದ್ದಿದ್ದಿಲ್ಲ, ಅವರು ಅಂಗಡಿಯಾಗಿದ್ದರು. ಅಷ್ಟರೊಳಗೆ ನಾವು ಒಂದು 15 ನಿಮಿಷದಾಗ ಹೋಗಿ ಹೊಡ್ಕೊಂಡು ಅಲ್ಲಿಂದ ಪಾರಾದೆ. ಅದು ನಮಗೆ ಕರಿತೈತಿ. ಯಾಕಂತಂದರೆ ಪಿಕ್ ಪ್ಯಾಕೆಟ್ ಮಾಡೋನು ನೋಟಿಗೆ ಬ್ಲೇಡ್ ಹತ್ತದಂಗನ ದುಡ್ಡು ಹೊಡಿತಾನೆ. ಏನು ರೈತ ಬೀಜ ಹಾಕಿದ್ರೆ ಇದು ಎಷ್ಟು ಎತ್ತರ ಬೆಳಿತೈತಿ ಅಂತ ಕಂಡುಹಿಡ್ತಾನೆ. ಹಂಗೆ ಕಳ್ಳ ಈ ಮನೆಗೆ ಎಷ್ಟೈತಿ, ಈ ಮನೆ ವಾತಾವರಣ ಹೆಂಗೆ, ಈ ಮನೇಲಿ ಯಾರ್ಯಾರು ಇರ್ತಾರೆ ಎಲ್ಲನೂ ವ್ಯಾಲ್ಯೂ ಸರ್ವೆ ಮಾಡಿ ನಾ ಕಳ್ತನ ಮಾಡೋದು. ಹಾಗಾಗಿ ಅದು ಬಂಗಾರದ ಅಂಗಡಿ ಒಂದು ಮನೆ ಅನ್ನೋದು ಗೊತ್ತಾಗಿ ನಾನು ಅದು ಸಮಯ ಸಿಕ್ಕಾಗ ನಾವು ಹೊಡಿಬೇಕಂತ ಸ್ಕೆಚ್ ಹಾಕ್ತಾಯಿದ್ದೆ. ಆ ಸಮಯ ಸಿಕ್ತು, ಆ ಮನೆಗೆ ಹೊಡೆದು ಅದನ್ನು ನಾನು ದಕ್ಕಿಸ್ಕೊಂಡೆ. ಸುಮಾರು ಒಂದು 800 ಗ್ರಾಮ್ ಬಂಗಾರ ಸಿಕ್ತು, 2 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು. ಆಮೇಲೆ ಅದು ಆಗಿ ಒಂದು ತಿಂಗಳದೊಳಗನ ಅದೇ ಸೊರಬ ತಾಲೂಕು ಅನವಟ್ಟಿ ಅಂತ ಒಂದು ಊರಲ್ಲಿ ಡಾಕ್ಟ್ರ್ ಮನೆ ಹೊಡೆದೆ. ಅವರು ಡೆಂಟಲ್ ಗಂಡ ಅಂತಿ ಡೆಂಟಲ್ ಡಾಕ್ಟ್ರ್ ಅವ್ರ ಮನೆ ಹೊಡೆದಾಗ ಬಾಕ್ಲ ಓಪನ್ ಮಾಡಿಬಿಟ್ಟೆ ನಾನು. ಆಗಲಿ 12 ಗಂಟೆ ಸುಮಾರು, ಮಧ್ಯಾಹ್ನ ಓಪನ್ ಮಾಡಿದೆ. ಮುಂದ್ಗಡೆ ಕಾರ್ ಇತ್ತು, ಕಾರ್ ಸಂದಾಗ ಬಂದು ಕಂಪೌಂಡ್ ಹಾರಿ ಒಳಗಡೆ ಹೋಗಿ ಬೀಗ ಹೊಡೆದ್ಲಿ. ಆ ಬಾಕ್ಲಿ ಹಿಂಗೆ ತಳ್ತೀನಿ, ಆ ಬಾಕ್ಲು ಸಮೇತನ ನಾಯಿ ಒಳಗಡೆ ಇಷ್ಟತ್ರ ನಾಯಿ ಬೌ ಅಂತಂಗೆ ಅನ್ನೋದ್ಲೆ. ಅವಾಗ ನಾನು ಬಾಕ್ಲು ಹೊಡೆದು ಹಿಂಗೆ ನಿಂತೆ. ಅದು ಮತ್ತು ಬಾಲ ಅಳ್ಳಾಡ್ಸಕತ್ತು. ನಾನು ಹಂಗೆ ನಿಂತ್ಕೊಂಡು ಹಂಗೆ ಮಾಡಿದೆ. ಅದು ಹಂಗೆ ಅಳ್ಳಾಡ್ಸ್ಕೊಂತ ನಿಂತು ಹಾಗೆ ಒಳಗೆ ಹೋದೆ. ಅದ್ರ ಕೂಟನ ಹಂಗೆ ಒಳಗೆ ಹೋಗಿ ಅದನ್ನು ಮತ್ತೆ ಕುಯ್ ಅನ್ನಕತ್ತು. ಮತ್ತು ಅದನ್ನು ಲಾಕ್ ಮಾಡಿಕೊಂಡೆ. ಆ ನಾಯಿ ಕಟ್ಟಿ ಅದನ್ನ ಬಾಕ್ಲಿಗೆ ಕಟ್ಟಿದ್ದಾರೆ, ಚೈನ್ ಹಾಕಿ ಒಳಗೆಲ್ಲ ಲಾಕ್ ಮಾಡ್ಕೊಂಡಾರ. ಅವಾಗ ಅದು ಲಾಕ್ ಮಾಡಿಕೊಂಡೆ. ಆ ನಾಯಿಗೆ ಲಾಕ್ ಆಯ್ತು. ಅಲ್ಲಿಂದ ಒಳಗೆ ಹೋಗಿ ಗಾಡ್ರೇಜ್ ಬೀರ್ ನೋಡಿದೆ, ಬೀಗ ಯಾವ ಸಿಗಲಿಲ್ಲ. ಗಾದಿ ತಳಗೆ ಕೆಡವಿ ಅದ್ರ ಮೇಲೆ ಗಾಡ್ರೇಜ್ ಬೀರ್ ಹಾಕಿ ಮೀಟಾಕತ್ತಿದೆ. ನಾಯಿ ಒದರಾಕತ್ತು, ಬೌ ಅನ್ನಕತ್ತು. ಮತ್ತೆ ಹೋಗಿ ಆ ನಾಯಿನ ಬಿಚ್ಚಿಬಿಟ್ಟೆ. ಅದನ್ನು ಲಾಕ್ ಹಾಕಿದ್ದು ಓಪನ್ ಮಾಡಿದೆ. ಅದು ನಾನು ಹಿಂದನೇ ಸುತ್ತಾಡ್ಕೊತಾನೆ ಕುಯ್ ಅನ್ಕೊತಾನೆ ಇತ್ತು. ನಾನು ಹೊಡ್ಕೊಂಡು ಹೊರಗೆ ಬಂದಿಂದಾಗ ಎಸ್ಕೇಪ್ ಆಗಿ ಹೋದೆ ನಾನು ಕಳ್ತನ ಮಾಡಿಕೊಂಡು. ಅವು 2 ಕೇಸು ಫಿಂಗರ್ ಪ್ರಿಂಟ್ ನಾನು ಮಾಡಿದ ಕೈಯಿಂದ ಫಿಂಗರ್ ಪ್ರಿಂಟ್ ಮೇಲೆ ಸಿಗ್ಲಿ ಬಸ್ಸ ಮಾಡ್ಯಾನ ಅಂತಂದು ಶಿವಮೊಗ್ಗ ಪೊಲೀಸ್ನವರು ಈ ಊರಿಗೆ ಬಂದರು. ಸಿಗ್ಲಿ ಬಸ್ಸ ಮಾಡ್ಯಾನ, ಇವು 2 ಮನೆ ಕಳ್ತನ ಸೊರಬದಲ್ಲಿ. ಇವನು ಬಿಟ್ಟರೆ ಯಾರೂ ಮಾಡಿಲ್ಲ. ಇವನು ಫಿಂಗರ್ ಪ್ರಿಂಟ್, ಬೇರೆ ಮನೆ ಮಾಡಿದ ಫಿಂಗರ್ ಪ್ರಿಂಟು, ಈ ಮನೆ ಮಾಡಿದ ಫಿಂಗರ್ ಪ್ರಿಂಟು ಹೋಲಿಕೆ ಐತಿ, ಇವನೇ ಮಾಡ್ಯಾನಂತ ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದರು. 2 ಮಂದಿ ಪೊಲೀಸರು ಬಂದರು, ಇಲ್ಲಿ ಮನೆಗೆ ಬಂದರು. ಯಾವ್ರಿ ಏನ್ರಿ ಅಂದೆ. ಹಿಂಗಪ್ಪ ಬಸಣ್ಣ ಮತ್ತು CPI ಸಾಹೇಬ್ರು ಕರೆ ಕಳಿಸ್ಯಾರ, ನೀನು ಇಮಿಡಿಯೇಟ್ಲಿ ಸೊರಬಕ್ಕೆ ನಮ್ಮ ಜೊತೆಲಿ ಬರಬೇಕು. ಕಾರಣ ಏನ್ರಿ ಸರ ಅಂದೆ. ಇಲ್ಲಪ್ಪ ಅಲ್ಲಿ ಕಳ್ತನ ಆಗೈತಿ, 2 ಮನೆ ಕಳ್ತನ ಆಗ್ಯಾವ, 2 ಮನೆ ಕಳ್ತನ ಫಿಂಗರ್ ಪ್ರಿಂಟ್ ನಿಂದೆ ಅನ್ನೋದು ಸಾಬೀತಾಗೈತಿ, ಅದಕ್ಕೆ ಸಾಹೇಬ್ರು ಕರ್ಕೊಂಬ ಅಂತ ಹೇಳಿದ್ದಾರೆ, ನಾವು ಬಂದೀವಿ ಅಂದರು. ಹಂಗೆಲ್ಲ ಬರೋಕ್ಕಾಗೋದಿಲ್ಲ ಸರ್ ನಾನು ಅಂತ ಹೇಳಿದೆ. ಬರೋಕ್ಕಾಗಲ್ಲ, ನಾವು ಕರ್ಕೊಂಡು ಹೋಗೋದು ಗೊತ್ತೈತಿ ಅಂದ್ರೆ, ಅಷ್ಟು ನಿಮಗೆ ಪವರ್ ಇದ್ದರೆ ಕರ್ಕೊಂಡು ಹೋಗ್ಬೋದು ಅಂತಂದು ಹೇಳಿದೆ ನಾನು. ಅವಾಗ ಆಯಿತು ನಾವು ಸಾಹೇಬ್ರು ಕರಿತೀವಿ ಅಂತ ಸಾಹೇಬ್ರು CPI ಫೋನ್ ಹಚ್ಕೊಟ್ರು. ನಾನು ಹೇಳಿದೆ, ನೋಡಿ ಸರ್ ನನ್ನ ಮನೆಯಲ್ಲಿ ಹೆಂಡತಿ ಹೆರಿಗೆ ಆಗಿ 4 ದಿನ ಆಗೈತಿ, ನಾನು ಈಗ ಬರೋಕ್ಕಾಗತ್ತಿಲ್ಲ. ನಿಮ್ದು ಏನಿದೆ ಫಿಂಗರ್ ಪ್ರಿಂಟ್ ನನ್ನದೇ ಸಾಬೀತಾಗೈತೆ ಅಂತ ನೀವು ಹೇಳಿಕೆ ಮೇಲೆ ನಾನು ಅರೆಸ್ಟ್ ಮಾಡೋಕ್ಕೆ ಬಂದಿರಿ, ಹೌದಾ? ನನಗೂ ಇಲ್ಲೇ ಭಾಳ ತ್ರಾಸ ಐತಿ, ನಾನು ಬಂದು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀನಿ, ಈಗ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ನು ಒದ್ದು ಹೇಳ್ಕೊಂಬರ್ರಿ ಅಂತಂದು CPI ಅವ್ರಿಗೆ ಹೇಳಿದ್ರು. ಒದ್ದು ಹೇಳ್ಕೊಂಡು ಹೋಗೋಕೆ ನಾನು ರೋಡ್ನಲ್ಲಿ ಕಳ್ತನ ಮಾಡೋದು ಸ್ಪಾಟಲ್ಲಿ ಸಿಕ್ಕಿಲ್ಲ, ನನ್ನ ಮನ್ಯಾಗ ಬಂದು ಕರ್ಕೊಂಬಂದು ಹೋಗಕ್ಕೆ ಬಂದಿರಿ ಅಂದ ಬಳಿಕ ನನ್ನದೇ ಆದಂಥ ಒಂದು ವ್ಯವಸ್ಥೆ ಐತಿ, ನನ್ನದೇ ಆದಂಥ ಒಂದು ಗ್ರಾಮ ಐತಿ, ನನ್ನದೇ ಆದಂಥ ಒಂದು ಗ್ರಾಮ ಪಂಚಾಯತಿ ಐತಿ. ಆ ಪಂಚಾಯತಿಗೆ ಒಂದು ಲೆಟ್ರ್ ಕೊಡಿ, ನೀವು ಎಲ್ಲಿಯರು ಎದಕ್ಕೆ ಯಾವ ಕಾರಣಕ್ಕೆ ಇಲ್ಲಿ ಬಂದಿರಿ, ಆರೋಪಿ ಸಿಗ್ಲಿ ಬಸ್ಸನ್ನ ಯಾವ ಕಾರಣಕ್ಕೆ ಕರ್ಕೊಂಡು ಹೊಂಟಿರಿ, ಯಾವ ಸ್ಟೇಷನ್ಗೆ ಕರ್ಕೊಂಡು ಹೊಂಟಿರಿ, ಯಾವ ಕಾರಣಕ್ಕೆ ಕರ್ಕೊಂಡು ಹೊಂಟಿರಿ ಅನ್ನಂಗೆ ಒಂದು ಲೆಟ್ರ್ ಬರೆದು
ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೈ ಕೊಡ್ರಿ, ನಾನು ನಿಮ್ಮ ಜೊತೆಲಿ ಬರ್ತೀನಿ. ನೀವು ಹಂಗೆ ಕರ್ಕೊಂಡೋಗಿ ಎಲ್ಲರೂ ಹೊಡೆದು ಎನ್ಕೌಂಟ್ರ್ ಮಾಡಿ ಓಡ್ ಹೊಂಟಿದ್ದ ಎನ್ಕೌಂಟ್ರ್ ಮಾಡಿದ್ವಿ ಅನ್ನೋಂಥ ಹೇಳಿಕೆ ನನಗೆ ಬೇಡ. ನಾನು ನಿಮ್ಮ ಜೊತೆಲಿ ಬರ್ತೀನಿ, ಬರೆದು ಕೊಟ್ಟು ಲೆಟರ್ ಬರೆದು ಕೊಟ್ಟು ಕರ್ಕೊಂಡು ಹೋಗ್ರಿಲ್ಲ ಅಂದ. ರೂಲ್ ಇದೆಯಾ? ಹೌದು, ರೂಲ್ ಇದೆ. ಮತ್ತು ಅಲ್ರಿ ಈಗ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅನ್ನಂಗಾರ ಬೇಕಲ್ಲ. ಇವತ್ತು ನಮ್ಮನ್ನ ಇಲ್ಲಿ ಅರೆಸ್ಟ್ ಮಾಡಿರ್ತಾರೆ, ಬಸ್ ಸ್ಟ್ಯಾಂಡ್ ಅಂತಲ್ಲಿ ನಿಂತಿದ್ದ ಅನುಮಾನ ಬಂದು ಹಿಡಿದ್ವಿ ಅಂತ ಅಲ್ಲಿ ತೋರಿಸಿರ್ತಾರೆ. ಸೊ ಎಲ್ಲಾದ್ರೂ ಒಂದು ಕಡೆ ಅರೆಸ್ಟ್ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ಇವತ್ತು ಇಲ್ಲೇ ಆರೋಪಿ ಇಲ್ಲಿ ಇರ್ತಾನೆ, ಅಲ್ಲಿ ಓಡ್ ಹೊಂಟಿದ್ದ, ರೈಲ್ ಹಳಿ ಮೇಲೆ ಹೊಂಟಿದ್ದ, ಅಲ್ಲಿ ಹಿಡಿದೇವಿ ಅಂತ ಅವ್ರು ತೋರಿಸ್ಕೋಬೇಕಲ್ಲ ಪೊಲೀಸ್ನವರು. ನಾವು ಎಲ್ಲಿ ಅರೆಸ್ಟ್ ಆಗಿವಿ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಹಂಗೆ ಆ ಒಂದು ಸೊರಬದಲ್ಲಿ ಆ ರೀತಿಯಾಗಿ ನನಗೆ ಮೇಲಿನ ಮೇಲೆ ಟೆನ್ಷನ್ ಕೊಡಾಕತ್ತಿದ್ರು. ಅವಾಗ ನಾನು ನಮ್ಮ 3 ಜನಕ್ಕೆ ಕೇಳಿದೆ, ನಾನು ಅವ್ರ ಜೊತೆಲಿ ಹೋಗ್ತೀನಿ, ಪೊಲೀಸರವರು. ಆದರೆ ಯಾವ ಪೊಲೀಸರು ಅನ್ನೋದು ನಂಗೆ ಗೊತ್ತಿಲ್ಲ, ಅವರು ಎಲ್ಲಿಂದ ಬಂದಾರೆ, ಯಾವ ಕಾರಣಕ್ಕೆ ಬಂದಾರ ಅನ್ನಂಗೆ ಲೆಟ್ರ್ ಬರೆಸ್ಕೊಡ್ರಿ, ನಾನು ಹೋಗ್ತೀನಿ ಅಂದಾಗ ಅವ್ರು ಲೆಟ್ರ್ ಬರೆದು ಕೊಡೋಕ್ಕಾಗಲ್ಲ ಅಂದರು. ಯಾಕೆ ಆಗಲ್ಲ ಅಂದ್ರೆ ಸಿಗ್ಲಿ ಬಸ್ಸಿನ ತಲೆ ಅರ್ಥ ಮಾಡ್ಕೊಂಡು ಅವ್ರು ಆಗೋದಿಲ್ಲ ಅಂದರು. ಯಾಕೆ ಆಗಂಗಿಲ್ಲ ಅಂದರೆ ನಾನು ರಿಕವರಿ ಕೊಡೋಂಗಿಲ್ಲ. ನನಗೀಗ ಇಮಿಡಿಯೇಟ್ಲಿ ಅವರು ಹಂಗೆ ಲೆಟ್ರ್ ಬರೆದು ಕೊಟ್ಟು ನನ್ನ ಅರೆಸ್ಟ್ ಮಾಡಿದ್ರು ಅಂದರೆ 24 ಗಂಟೆದಲ್ಲೇ ಕೋರ್ಟಿಗೆ ಹಾಜರುಪಡಿಸ್ಬೇಕು ಅವರು. ಯಾಕಂದ್ರೆ ಡೇಟ್ ಬರ್ಕೊಟ್ರು ಜೆಸಿ. ಹೌದು, ಜೆಸಿ ಎಲ್ಲಿ ನನಗಿಲ್ಲೇ ಲೆಟ್ರ್ ಬರೆದು ಕೊಟ್ಟ ಅಂದ್ರಿಂದ ನಾ ಜೆಸಿ ಆದಂಗೆ ನನಗೆ ಕೋರ್ಟ್ಗೆ ಹಾಜರುಪಡಿಸಿ ಆಮೇಲೆ ನನ್ನ PC ಕಸ್ಟಡಿ ತೊಗೋಬೇಕು ಇವರು. ಈಗ ನನಗೆ ಏನು ಲೆಟ್ರ್ ಕೊಡ್ದಂಗೆ ನಾನು ಹಿಂಗೆ ಕರ್ಕೊಂಡು ಹೋದ್ರೆ ಇವರು 2 ತಿಂಗಳು 1 ತಿಂಗಳು ಸ್ಟೇಷನ್ಗೆ ಇಟ್ಕೊಂಡು ಸರಿಯಾಗಿ ರುಬ್ಬಿ ಇದ್ದಿದ್ದು ಇಲ್ಲದ್ದು ಎಲ್ಲ ಕೇಸ್ ಮೈ ಮೇಲೆ ಹಾಕಿ ಕಳಿಸ್ಬಿಡ್ತಾರೆ. ಈಗ ನಾನು ಜೆಸಿಗೆ ಹಾಕಿದ್ರಂತ ತಿಳ್ಕೊ, ಎಲ್ಲಿ ಕದ್ದೀಪ ಬಸ್ ಅಂದ್ರೆ ನಾನು ಎಲ್ಲಿ ಕದಿಲ್ರಿ, ನಾನು ಕರ್ಕೊಂಬಂದಿರಿ ಅಷ್ಟೇ. ನೀವು ನಾ ಕದ್ದೇ ಇಲ್ಲ, ನಾನು ಎಲ್ಲಿಂದ ಕೊಡಿಸ್ಲಿ? ನೀವು ಜೆಸಿ ಕಸ್ಟಡಿಗೆ ಹಾಜರುಪಡಿಸಿರಿಲ್ಲ. ಈಗ ನಾನು ಕದ್ದೇ ಇಲ್ಲ ಅಂತೇನಿಲ್ಲ, ನಾನು ಮುಟ್ಟಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನನಗೆ ಮುಟ್ಟಿದ್ರೆ ಜಡ್ಜಿಗೆ ಮುಟ್ಟೋದು ಒಂದೇ, ನಾನು ಜಡ್ಜ್ ಕಸ್ಟಡಿಯಲ್ಲಿ ಇರ್ತೀನಿ. ಸೊ ಜೆಸಿ ಹೌದು, ಜೆಸಿಗಿದ್ದಷ್ಟು ಪವರ್ ಇದಕ್ಕಿಲ್ಲ, PCಗಿಲ್ಲ. ಜುಡಿಷಿಯಲ್ ಕಸ್ಟಡಿ. ಹೌದು. ಸೊ ಜುಡಿಷಿಯಲ್ ಕಸ್ಟಡಿ ಅಂದರೆ ಜಡ್ಜ್ ಅಂಡರ್ ಇದ್ದೀರಿ. ಹೌದು, ಜಡ್ಜ್ ಅಂಡರ್ ಇರ್ತೈತಿ. ಈಗ ಜೆಸಿಯಿಂದ ಅವ್ನ ಕಸ್ಟಡಿಯಿಂದ ತೊಗೊಂಡು ಹೋಗ್ಬೇಕಾಗಿ ನನಗೆ ಅಲ್ಲಿ ಏನ್ರಿ ಲಾಕಪ್ ಡೆತ್ ಆದ್ನಂದ್ರೆ ಜಡ್ಜ್ ಉತ್ತರ ಕೊಡ್ಬೇಕಾಗತ್ತೆ ಅದಕ್ಕೆ. ಹೌದಾ? ಭಾಳ ತಲೆ ಇದೆ ರೀ. ಕಾನೂನೇನು ಅಷ್ಟೊಂದು ಸುಲಭ ಅಲ್ಲ, ಅದನ್ನು ಪಾಲಿಸ್ತಕ್ಕಿಲ್ಲ. ಅವಾಗ ಏನಾಗ್ಬಿಡುತ್ತೆ, ಅವರು ನಾವು ಕೊಡೋಂಗಿಲ್ಲ ಅಂದ್ರೆ ನಾವು ಕಳ್ಸೋಂಗಿಲ್ಲ ಅಂದ್ರೆ ನಾನು 100 ಜನ. ಸೊ 100 ಜನ ಪ್ರೊಟೆಕ್ಷನ್. ಹೌದು, ಇಡೀ 100 ಜನನ. ಮತ್ತು ಇಡೀ ಸಂತಿ ದಿವಸ ಇಡೀ ಊರು ಸಿಗ್ಲಿ 8 ವಾರ್ಡ್ ಐತಿ, ಮತ್ತು ಎಲ್ಲ ಜನ ಸೇರಿದ್ರು ಪಂಚಾಯತಿ ಒಳಗೆ. ಅವ್ರು ನಡ್ಕೊಂಡು ಹೋಗ್ಲಿಲ್ವಾ? ಕರ್ಕೊಂಡು ಹೋಗ್ಲಿಲ್ಲ, ಬಿಟ್ಟು ಹೋದ್ರು ಅವರು. ಬಿಟ್ಟು ಹೋಗಿಂದ್ರೆ ಅಲ್ಲಿ FIR ಆಗೈತಿ. ಮುಂಚೆ ಕಳ್ತನ ಆಗಿದ್ದಾಗ FIR ಆಗಿಬಿಟ್ಟೈತೆ ಅದು ಕೋರ್ಟ್ನಾಗ. ಆರೋಪಿ ಸಿಕ್ಕಿಲ್ಲ. ಆರೋಪಿ ಈಗ ಸಿಗ್ಲಿ ಗ್ರಾಮದಾಗ ಅದಾನಂತಂದು ಇವರು ಅಲ್ಲಿಂದ ವಾರಂಟರ್ ತರಬೇಕಾಗಿತ್ತು, ಅದನ್ನು ತಂದಿಲ್ಲ. ಸುಮ್ಮನೆ ಅರೆಸ್ಟ್ ಮಾಡಿ ರಿಕವರಿ ಮಾಡ್ಕೊಂಡು ಆಮೇಲೆ ಕೋರ್ಟ್ ಹಾಜರುಪಡಿಸೋರು ಇವತ್ತು ಹಿಡ್ದೇವೆ ಅಂತ ಅವರು. ಅದು ನನಗೆ ಆಗಂಗಿಲ್ಲ. ನನಗೆ ಜೆಸಿಗೆ ಒಪ್ಪಿಸ್ರಿ, ನಿಮ್ಮ ಪ್ರಾಪರ್ಟಿ ಏನು ರಿಕವರಿ ಮಾಡಿಕೊಳ್ಳೋದೈತಿ ಮಾಡಿಕೊಡ್ರಿ, ನೋಡೋಣ ಕೇಸ್ ಹಾಕ್ರಿ ಅಂದೆ ನಾನು. ಅವಾಗ ಅವ್ರು ಬಿಟ್ಟು ಹೋದ್ರು. ಬಿಟ್ಟು ಹೋಗೋ ಮುಂದೆ ಎಲೆಕ್ಷನ್ ನಿಂತು ರಾಜಕೀಯ ಮಾಡಲಿಪ್ಪ, ನಮ್ಗೆ ಯಾಕೆ ಟೆನ್ಷನ್ ಕೊಡ್ತೀರಿ ಅಂತ ಪೊಲೀಸ್ನವ್ರು ಹೇಳಿ ಹೋದ್ರು. ಹೋಗಿಂದಾಗ ನಾನು ಅಷ್ಟಕ್ಕೆ ನಾ ಜಾಲಿಯಾಗಿದ್ದೆ. ಒಂದು ದಿವ್ಸ ಲಕ್ಷ್ಮೇಶ್ವರಕ್ಕೆ ಬಂದೆ, ಅಲ್ಲಿ ಜೀಪ್ ತೊಗೊಂಡು ಬಂದು ಅಟ್ಯಾಕ್ ಮಾಡೇ ಬಿಟ್ರು. ಕಾಯ್ತಿದ್ರು. ಅಲ್ಲೇ ಈಗ ಸಿಗ್ಲಾಗ ಬಿಟ್ಟು ಕೊಡೋಂಗಿಲ್ಲ, ಸಿಗ್ಲಾಗ ಅರೆಸ್ಟ್ ಮಾಡೋಕೆ ಆಗಲಿಲ್ಲ. ಈಗ ಇವನ್ನ ನಾವು ಕಿಡ್ನಾಪ್ ಮಾಡೇ ಕೇಸ್ ಹಾಕ್ಬೇಕು ಅನ್ನೋಂಥ ಛಲ ಅವರಲ್ಲಿತ್ತು. ಪೊಲೀಸ್ನವರು, ಲಕ್ಷ್ಮೇಶ್ವರ ಪೊಲೀಸ್ನವರು ಜವಾಬ್ದಾರಿ ತೊಗೊಳ್ಳಿಲ್ಲ. ಅವರು ಕಳಿಸ್ಕೊಡ್ರಿ ಅಂದ್ರೆ ಅವರು ನಾವು ತೊಗೊಳಗಿಲ್ರಿ ಜವಾಬ್ದಾರಿ ಅಂತಂದ್ರೆ ಅವರು. ಕೊನೆಗೆ ಅವಾಗ ಇವರು ನನ್ನ ಲಕ್ಷ್ಮೇಶ್ವರದಾಗ ಅಲ್ಲಿ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹೋದ್ರು. ಅವತ್ತ ನಾ ಕಳ್ತನ ಮಾಡ್ಕೊಂಬಂದ್ಬಿಟ್ಟೀನಿ. ಎಲ್ಲಿ ಬಾಗಲಕೋಟೆ ನವನಗರದಾಗ ಎಷ್ಟು 90 ಒಂದು 30-35 ತೊಲಿ ಬಂಗಾರ ಕಳ್ತನ ಮಾಡ್ಕೊಂಬಂದ್ಬಿಟ್ಟೀನಿ. 350 ಗ್ರಾಮು. 350 ಗ್ರಾಮು. ಅದನ್ನ ಏನು ಮಾಡ್ಬಿಟ್ಟೀನಿ, ನಾ ಸೇಫ್ಟಿ ಮಾಡ್ಕೊಂಡು ಇಲ್ಲೇ ಉಡ್ದಾರ್ದಾಗ ಹಿಂಗೆ ದಾರ ಕಟ್ಟಿ ಹಿಂಗೆ ಒಳಗೆ ಬಿಟ್ಕೊಂಡ್ಬಿಟ್ಟೇನಿ. ಗೊಂಚಲು ಇಂಥ ಗೊಂಚಲು. ಅವಾಗ ಏನಾಗ್ಬಿಡ್ತು, ಈಗ ನನ್ನ ಕರ್ಕೊಂಡು ಇವ್ರು ಹೋಗ್ತೇನೆ ಅಂದ್ರೆ, ನೋಡಿರಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ರಿ, ಸ್ಟೇಷನ್ ಮುಖಾಂತರ ನೀವು ಜವಾಬ್ದಾರಿ ಕೊಟ್ಟು ಕರ್ಕೊಂಡು ಹೋಗ್ತೇನೆ ಅಂದರೆ ನಾ ಬರ್ತೀನಿ, ಇಲ್ಲ ಪಬ್ಲಿಕೇಶನ್ ಮಾಡ್ತೀನಿ ನೋಡು ಅಂದ್ಯ. ಸ್ಟೇಷನ್ಗೆ ಹೋಗಂಬಾ ಅಂದರು. ಅನ್ನೋದ್ಲೆ ನಡ್ರಿ ಅಂತಂದು ಸ್ಟೇಷನ್ಗೆ ಹೋಗ್ರಾಗ ನನ್ನ ಹುಡುಗರು ಅಲ್ಲೇ ಇದ್ದರು ಸರ್ಕಲ್ನಾಗ. ಮನೆಗೆ ಫೋನ್ ಹೊಡೆದಾಗ್ಬಿಟ್ರು, ಹಿಂಗೆ ಅಣ್ಣನ ಇಲ್ಲಿ ಹಿಡ್ದಾರ, ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ. ನಾನೇನು ಒಮ್ನಿ ತೊಗೊಂಡು ಸೀದಾ ಅಲ್ಲಿಗೆ ಬಂದ್ಲು. ಬರೋದ್ಲೆ ಡ್ರೈವಿಂಗ್ ಬರುತ್ತೆ? ಇಲ್ಲ, ಡ್ರೈವರ್ ಇರ್ತಾನಲ್ಲ, ಡ್ರೈವರ್ ಅದಾನ. ಡ್ರೈವರ್ ಬಂದರು. ಅವ್ನು ಡ್ರೈವರ್ ಕರ್ಕೊಂಡು ಬಂದ್ಲಕ್ಕಿ. ಬಂದಿಂದಾಗ ಅಲ್ಲೇ ಹೋಗಿಂದಾಗ ನಾನು ಹೆಂಡತಿ ಬಂದ್ಲು, ಸ್ವಲ್ಪ ಮಾತಾಡ್ತೀನಿ ರೀ, ಹೋಗಿ ಒಳಗೆ ಮಾತಾಡೋಗಿ ಹೋಗುಷ ಹೆಂಡತಿ ಊಟ ಅಂದ್ರೆ. ಮತ್ತು ನಾನು ನಿಮ್ಮ ಜೊತೆಲಿ ಬರ್ಬೇಕಂದ್ರೆ ಮಾತಾಡ್ಬೇಕು, ಒಟ್ಟು ಮಾತಾಡಿ ಬರ್ತೇನೆ ರೀ ಅಂದೆ. ಆಕೆ ಹತ್ರ ಮಾತಾಡ್ರಾಗ ಅದನ್ನು ತೆಗೆದು ಆಕಿ ಕೈ ಕೊಟ್ಟು ಮತ್ತೊಂದಿಷ್ಟು ದುಡ್ಡು ಇದ್ವು ಅದನ್ನು ಆಕಿ ಕೈ ಕೊಟ್ಟು ಒಂದು 5,000 ರೂಪಾಯಿ ಇಟ್ಕೊಂಡು ನಡ್ರಿ ಹಂಗಾರ ಅಂದೆ ನಾನು.
ಅಂದಾಗ ನಾನು ಸೀದಾ ಕರ್ಕೊಂಡು ಹೋದ್ರೆ ಕೋರ್ಟ್ಗೆ ಹಾಜರುಪಡಿಸಿದ್ರು, ರಿಕವರಿಗೆ ಕೇಳಿದ್ರು, ಮತ್ತು ಏನರ ಮಾಡಿಕೊಡ್ಲಿ ಬಸ್ಸ ನಾವು ಹಾಕಿಬಿಟ್ಟೇವಿ, ಏನು ಮಾಡೋಕ್ಕಾಗುತ್ತೆ ಅಂದರೆ ಯಾವುದೋ ಒಂದು ಬಂಗಾರದ ಅಂಗಡಿ ತೋರಿಸಂದ್ರೆ ಅವರ ತೋರಿಸಿಸ್ಕೊಂಡ್ರೆ ಅವರೇ ರಿಕವರಿ ಮಾಡಿದ್ರು. ಅದೇ ಪ್ರಾಪರ್ಟಿ ಕೇಸ್ನಾಗ ಇಟ್ಟರು. ಆ ಕೇಸ್ನಲ್ಲಿ ವಿಚಾರಣೆ ನಡೆಯಕತ್ತದಾಗ ಆ ಕೇಸ್ನಲ್ಲಿ ನಾನು ಅಕ್ವಿಟ್ ಆದೆ. 2 ಕೇಸ್ನಲ್ಲಿ ಬಿಡುಗಡೆ ಆಗಿ ಬಂದೆ. ಹೆಂಗೆ ಆ ಕೇಸ್ನ ಸಾಕ್ಷಿಗಳ ಮೇಲೆ ನಾನು ಬಿಡುಗಡೆ ಆಗೋದು. 2 ಕೇಸ್ ಹಾಕಿದ್ರೆ 2 ಕೇಸ್ನ ವಾದ ವಿವಾದ ಮಾಡಿದೆ. ಅದರಲ್ಲಿ 3 ಮಂದಿ ಆರೋಪಿ ಮಾಡಿದ್ರು. ಬಂಗಾರ ತೊಗೊಂಡವನು, ಬಂಗಾರ ಕೊಟ್ಟವನು, ಸೇರ್ಸೆ ಮಾಡಿದ್ರು. 3 ಮಂದಿನ ನಾನು ಬಿಡುಗಡೆ ಮಾಡಿದೆ. ನಾನು 3 ಮಂದಿ ಪರ ವಾದ ಮಾಡಿ ಇಡ್ಲೇನ ಬಸ್ಸ ನೀವು ಬಿಡುಗಡೆಪ್ಪ ಅಂದರೆ ಅವಾಗ ನಾನು ಹೇಳಿದೆ ನಮ್ಮ ಊರಾಗ ಬಂದಾಗ ಪೊಲೀಸ್ನವ್ರು ನನ್ನ ಊರಿಗೆ ಬಂದು ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಾಗ ನನಗೆ ಕೇಳಿದ್ದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲದಕ್ಕೆ ಬಿಟ್ಟು ಹೋದರು. ಈಗ ನಾನು ಕದ್ದು ಹಿಡ್ಕೊಂಡು ಹೋದ್ರು ಲಕ್ಷ್ಮೇಶ್ವರದಾಗಿಂದ ಹೋಗಿ ಆ ಕೇಸ್ನಾಗೆ ಪಿಟ್ ಮಾಡಿದ್ರು. ಈಗ ಆ ಕೇಸ್ನಲ್ಲಿ ನಾನು ನಿರಪರಾಧಿಯಾಗಿ ಬಂದೇನೆ. ಅಂದ ಬಳಕೆ ಈ ಊರಿಗೆ ಬೆಲೆ ಇಲ್ದಂಗೆ ಪೊಲೀಸ್ನವ್ರು ಮಾಡ್ಯಾರಂದ್ರೆ ಇವತ್ತು ಅವ್ರನ್ನ ಏನಾದರೂ ಇನ್ನು ಮುಂದೆ ಬಂದರೆ ಅವ್ರನ್ನ ಕಟ್ಟಿ ಹಾಕ್ರಿ, ನಾನು ಮುಂದೆ ನೋಡ್ಕೊತೀನಿ, ನಾನು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟು ಹೋಗಲಿ ಅಂದೆ ನಾನು. ಹೌದಲ್ರಿ? ಇವತ್ತು ನಾನು ಹಿಡ್ದಿದ್ದೆ. ಇವತ್ತು ನನಗೆ ಅವ್ರು ಹಿಡ್ಕೊಂಡು ಹೋಗಿ ಕೇಸ್ ಹಾಕಿ ಅದ್ರಲ್ಲಿ ಶಿಕ್ಷೆ ಆಗಿದ್ರೆ ನಾನು 100 ಜನನ ಅರೆಸ್ಟ್ ಮಾಡ್ಬೋದಾಗಿತ್ತು ಇವರು. ಯಾಕಂದರೆ ಕಳ್ಳನಿಗೆ ಸಪೋರ್ಟ್ ಕೊಟ್ಟು ಅವ್ನು ಅರೆಸ್ಟ್ ಮಾಡೋಕ್ಕೆ ಕೊಡಲಿಲ್ಲ ಅಂತಂದು ಅವ್ರ ಮೇಲೆ ದೂರ ಹಾಕ್ಬೋದಾಗಿತ್ತು ಇವರು. ಆದರೆ ಇವತ್ತು ನಾನು ಕಳ್ಳತನ ಮಾಡಿಲ್ಲ ಅಂತಂದು ಸಾಬೀತುಪಡಿಸಿದ್ದೆ. ಎಲ್ಲೇ ಊರಾಗ ನಾ ಮಾಡಿಲ್ರಿ ಅಂತಂದು ಹೇಳಿದ್ದೆ ಊರ ಜನಕ್ಕೆ. ಅಂದ ಬಳಕ ನಂಗೆ ಸಪೋರ್ಟ್ ಕೊಟ್ಟರು ಅವರು. ಇವತ್ತು ನಾನು ಕಳ್ಳತನ ಮಾಡ್ಯಾನ ಅಂತ ತಿಳ್ಕೊಂಡಾಗ ಅವ್ರು ಕೇಸ್ ಹಾಕಿ ಜೈಲಿಗೆ ಹಾಕಿದಾಗ ಅದನ್ನು ನಾನು ಒಳಗಿದ್ದು ಕೇಸ್ ಅಕ್ವಿಟ್ ಮಾಡ್ಕೊಂಡು ಬಂದಿಂದಾಗ ನನಗೊಂದು ಒಳ್ಳೆಯ ಸ್ಥಾನ ಸಿಕ್ತು, ನನ್ನ ಊರಿಗೊಂದು ಗೌರವನೂ ಸಿಕ್ತು. ನನಗೇನಾದ್ರೂ ಅದರಲ್ಲಿ ಶಿಕ್ಷೆ ಆಗಿಬಿಟ್ಟಿದ್ರೆ ಇಡೀ ಊರಾಗ ಸಿಗ್ಲಿ ಬಸಡಿದ ಬಂಗಾರ ತೊಗೊಂಡ್ರೆ ಅದಕ್ಕೆ ಅವನ್ನ ಉಳಿಸ್ಕೊಂಡ್ರ ಅವರು ಅಂತಂದು ಜನ ಅಧಿಕಾರಿಗಳು ಹೇಳ್ಕೊತಿದ್ರು. ಏನಂತೀರಿ? ಅದಕ್ಕೋಸ್ಕರ ನನ್ನ ಊರಿಗೆ ಅವಮಾನ ಆಗಿಲ್ಲ. ಇವತ್ತಿಗೆ ಸಿಗ್ಲಿ ಬಸ್ಸೆ ಸಿಗ್ಲಿ ಗ್ರಾಮನ ಮುಂದೆ ಇಟ್ಕೊಂಡು ನಡೀತೀನಿ. ನಾನು ದಂಡುಪಾಳ್ಯ ಭೀಮಾ ತೀರದ ಹಂತಕರ ಅಂತಂದು ಈ ಗ್ರಾಮಕ್ಕೆ ಹೆಸರು ಕೊಟ್ಟಿಲ್ಲರಿ. ನಾನು ಕಾನೂನು ಪಂಡಿತ ಸಿಗ್ಲಿ ಬಸ್ಸ ಅಂತ ಕೊಟ್ಟಿದ್ದಾನೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.